ಈ ಥರ ಎಲ್ಲ ಇದ್ದಾಗ ಆ ವಿಡಿಯೋಸ್ ನೋಡಿ ನಾನು ಹೇಳ್ತಾ ಇರೋದು 5,000 ರೂಪಾಯಿ ಇಲ್ಲಿಂದ ಕೊಡ್ತಾರೆ, ಹಿಂಗೆ ಸಂಸಾರ ಮಾಡ್ತಾರೆ. ಓಕೆ ಬಿಂದು, ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹೋಪ್ ಫಾರ್ ದ ಬೆಸ್ಟ್, ಎಲ್ಲವೂ ಒಳ್ಳೆಯದಾಗತ್ತೆ ಅನ್ನೋದು. ಒಬ್ಬ ದೇವರೊಬ್ಬ ಇರ್ತಾನಲ್ಲ, ಎಲ್ಲನೂ ಕೂಡ ನೋಡ್ತಾ ಇರ್ತಾನೆ. ಯಾರೇ ಪ್ರತ್ಯಾರೋಪ ಮಾಡಿದ್ರು ಕೂಡ ಒಬ್ಬ ದೇವ್ರಂತ ಇರ್ತಾನಲ್ಲ, ಎಲ್ಲವನ್ನ ನೋಡ್ತಿರ್ತಾನೆ. ನನಗನ್ಸುತ್ತೆ ಇಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಹೋಪ್. ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗತ್ತೆ. ಒಂದೇ ಒಂದು ಕೇಳ್ಕೊತೀನಿ ಮ್ಯಾಮ್, ದಯವಿಟ್ಟು ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಒಂದು ಕಡೆಯಿಂದ ಕೇಳಿ ಸೊಲ್ಯೂಷನ್ ತೊಗೊಂಬೇಡಿ, 2 ಕಡೆಯಿಂದನೂ ಕೇಳಿ. ಇವಾಗ ಒಂದು ಚಾನಲಲ್ಲಿ ಟೆಲಿಕಾಸ್ಟ್ ಆಗಿದೆ, ಇಡೀ ಫ್ಯಾಮಿಲಿಯಿಂದ ಕಾಲ್ ಬರ್ತಾಯಿದೆ ನನಗೆ. ಅವ್ರಿಗೆ ಗೊತ್ತಾ ಏನಾಗಿದೆ ಏನು ಎತ್ತ ಅನುಭವಿಸಿರೋಳು ನಾನು. ಸೊ ದಯವಿಟ್ಟು ಒಂದು ಚಾನಲಲ್ಲಿ ಒಂದು ಸ್ಟೇಟ್ಮೆಂಟ್ ತೊಗೊಬೇಕಾದ್ರೆ ಇಬ್ಬರನ್ನು ಕೂರಿಸಿ ಸ್ಟೇಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಒಂದು ಹುಡುಗಿ ಪ್ರಶ್ನೆ, ಒಬ್ಳು ಹೆಣ್ಣು ಮಗಳು ಜೀವನ ಅಂತ ಬಂದ ಯಾವುದೋ ಒಂದು ಸೂಸೈಡ್ ಆಯಿತು ಇವಾಗ, ಎಂಟಿ ಟಾರ್ಚರ್ ಅಂತ ಹೇಳಿ, ಅದಕ್ಕೆ ಅವರು ಇದೆಲ್ಲ ಲಿಕ್ ಮಾಡಿ ಮಾಡ್ತಿದ್ದಾರೆ. ಅದಕ್ಕೆ ನಾವೇನಕ್ಕೆ ಬಲಿ ಪಶುನ ಹೆಣ್ಮಕ್ಳು ನಾವು? ಸಮಾಜದಲ್ಲಿ ಹೆಣ್ಮಕ್ಕಳೇ ಮೊದಲು ಅಂತ ಕೂಡ ಹೇಳ್ತಾರೆ. ಬಟ್ ಆದರೆ ಹೆಣ್ಣಿಗೆ ಬೆಲೆ ಇಲ್ಲ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆಯಾ? ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಿ ಈಗ? ಮ್ಯಾಮ್, ಪಾಸಿಟಿವ್ ಆಗಿ ಹೇಳೋರು ಇದ್ದಾರೆ, ನೆಗೆಟಿವ್ ಆಗಿ ಹೇಳೋರು. ಹೆಣ್ಮಕ್ಳೇ ಸಹಿಸ್ಕೋಬೇಕು ಅನ್ನೋರು ಇದ್ದಾರೆ, ಇಲ್ಲಪ್ಪ ಇವಾಗ ಹೆಣ್ಮಕ್ಳಿಗೂ ರೈಟ್ಸ್ ಇದೆ ಅನ್ನೋರು ಇದ್ದಾರೆ. ಅಂದರೆ ನೋವಾಗುತ್ತೆ, ಹರ್ಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಹೇಗೆ ಸ್ಟ್ರಾಂಗ್ ತಗೊಳ್ತೀವಿ ಅದು ರಿಲೇಷನಲ್ಲೇ ಹೇಳ್ತಾರೆ, ಅವ್ರಿಗೆ ಗೊತ್ತಿದ್ರು ಹೇಳ್ತಾರೆ ಬೇಕಂತಾನೆ. ಅವ್ರಿಗೂ ನಮ್ಮ ಫ್ಯಾಮಿಲಿಗೂ ಏನಿರುತ್ತೋ ಗೊತ್ತಿಲ್ಲ, ಲಿಂಕ್ ಮಾಡಿ ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ಕೇರ್ ಮಾಡಿದೆ ನಮ್ಮ ವರ್ಕ್ನ ನಾವು ನೋಡ್ಕೊಂಡು ಹೋಗಬೇಕು. ಯಾವ ಥರ ಮುಂದುವರಿಬೇಕು ಆ ಥರ ಮುಂದುವರಿಬೇಕು ಅಷ್ಟೇ. ಫ್ಯಾಮಿಲಿಲಿ ಅಪ್ಪ ಅಮ್ಮ ಅನ್ನೋದನ್ನು ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅದೇ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆ ರೀತಿಯಾಗಿರ್ತಾರಲ್ಲ, ಇಡೀ ಕುಟುಂಬ ಏನಾದರೂ ಬಂದು ಕೂತು ನಿಮ್ಮಿಬ್ಬರನ್ನ ಸಮಾಧಾನ ಪಡಿಸುವಂತಹ ಕೆಲಸಗಳಾಗಿದೆಯಾ? ಅಂದರೆ ರಾಜಿ ಸಂಧಾನ ಈ ರೀತಿಯಾಗಿ ಈ ಹಿಂದೆ ಏನಾದರೂ ಆಗಿದೆಯಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಅಥವಾ ಯಾಕಪ್ಪ ನೀನು ಈ ರೀತಿಯಾಗಿ ಮಾಡ್ತಿದ್ಯಾ ನಮ್ಮ ಮನೆ ಹೆಣ್ಮಗಳಿಗೆ, ಅವ್ರ ಮೇಲೆ ಜೋರು ಮಾಡುವಂತಹ ಕೆಲಸಗಳಾಗಿದೆಯಾ? ಆಗಿದೆ ಮ್ಯಾಮ್, 4-5 ಸಲ ಕೂರಿಸಿ ಮಾತಾಡಿದ್ದಾರೆ. ಬಟ್ ಸ್ಟಿಲ್ ಇವ್ರೇನು ಅಂದರೆ ಅಲ್ಲೊಂಥರ ಡ್ರಾಮಾ ಮಾಡೋದು, ಇಲ್ಲೊಂಥರ ಡ್ರಾಮಾ, ಎಂಟಿ ಬೇಕು ಅದು ಇದು. ಅವ್ರಿಗೇನು ಸ್ಟೋರಿ ಗೊತ್ತಿರಲ್ಲ. ಓಕೆ ನೋಡ್ಕೋತೀನಿ ಅಂತಾರಲ್ಲ, ಚಾನ್ಸ್ ಕೊಡಮ್ಮ, ನನಗೆ ಗೊತ್ತು ಕಂಪ್ಲೀಟಾಗಿ, ನೀನು ಹೇಳಿಲ್ಲ ಅವರು ಮತ್ತೆ ಮಾಡಲಿಲ್ಲ ಅಂದರೆ ಆಮೇಲೆ ನೋಡೋಣ. ಅವ್ರಿಗೇನು ದೂರ ಮಾಡಬಾರ್ದು ಅನ್ನೋದು ಒಂದಿದ್ದು. ಹಿಂಗೆ ಮಾಡ್ಮೇಲೆ ಇವ್ರು ಕರ್ಕೊಂಡು ಬಂದು ನೋಡ್ಕೊಳ್ಬೇಕಲ್ವಾ? ಬೆದರಿಕೆ ಥರ ಏನು ಹಾಕಿಲ್ಲ ಅವರು. ಇವ್ರು ಬಂದು ಗಲಾಟೆ ಮಾಡೋಗಿದಾರಲ್ಲ, ಆ ಥರ ಬೆದರಿಕೆ ಏನು ಹಾಕಿಲ್ಲ. ಕಾಮನ್ ಈಗ ಕೂತು ಮಾತಾಡೋಕ್ಕೆ ಟೈಮ್ ಇದೆ. ಈಗ ನೀವು ಫಂಕ್ಷನ್ ಕರೆದಾಗ ನೀವು ಬಂದು ಮಾತಾಡೋದು ಇದೇ ಬೇರೆ ಇದೆ, ಅದು ಮಾತುಕತೆ ಅನ್ನಲ್ಲ, ಹರಾಸ್ಮೆಂಟ್ ಅಂತ ಹೇಳ್ತಾರೆ. ಎಲ್ಲರ ಮುಂದೆ ಜನ ಸೇರಿಸಿ ಗುಂಪು ಮಾಡಿ ಗಲಾಟೆ ಮಾಡಿ, ಇಲ್ಲ ಮನೆ ಒಳಗಡೆ ಬಂದು ಮಾತಾಡಬೇಕು, ಬೀದಿಲಿ ನಿಂತ್ಕೊಂಡು ಗಲಾಟೆ ಮಾಡಿ, ಇದನ್ನ ಹರಾಸ್ಮೆಂಟ್ ಅಂತ ಕರೀತಾರೆ. ಎಷ್ಟು ಸಲ ಬೀದಿಲಿ ನಿಂತು? ಒಂದು 3-4 ಟೈಮ್ಸ್ ಹರಾಸ್ಮೆಂಟ್ ಮಾಡಿದ್ದಾರೆ. ಕುಟುಂಬದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ ಆಲ್ರೆಡಿ. ಇವಾಗಲೂ ಅವ್ರು ಏನು ಮಾಡ್ತಾ ಇರೋದು, ನಾನು ಬರಬೇಕು ಎಲ್ಲ ಸ್ಟೇಟ್ಮೆಂಟ್ ಎತ್ಕೊಂಡು ಮೀಡಿಯಾಗೆ ನಾನು ಬರಬೇಕು. ಅವ್ರು ಏನು ಸ್ಟೇಟ್ಮೆಂಟ್ ಇಲ್ಲ ಹೆಂಗೆ ಮಾಡ್ತಿದ್ದಾರೆ? ಇವಾಗಲೂ ಅವ್ರು ಮಾಡ್ತಿರೋದು ಹರಾಸ್ಮೆಂಟೇ ಟಿಲ್ ದ ಡೇ. ಹೋಗ್ಲಿ ಇದಳಲ್ವಾ, ಏನೋ ಸಾಲ್ವ್ ಮಾಡ್ಕೊಳ್ಳೋಣ, ಅವ್ರ ರಿಲೇಷನ್ನ ಕರ್ಕೊಂಡು ಬರಬೇಕು ಅವರು. ಅದು ಬಿಟ್ಟು ಏನಕ್ಕೆ ಕರೆದ್ರು ರಿಲೇಷನ್ನೇ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಆಮೇಲೆ ಬರ್ತಾರಂತೆ. ಇಲ್ಲಿ ಟಿಲ್ ದ ಡೇ ನಾನು ಹೇಳ್ತಾರೆ, ನಂಗೆ ಹರಾಸ್ಮೆಂಟ್ ಅವ್ರು ಮಾಡ್ತಾ ಇರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.